ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ ನೋಡಿ, ಇಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಇದು ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಈಶ್ವರನಿಗೆ ಸಂಬಂಧಿಸಿದ ಒಂದು ದೇವಸ್ಥಾನ. ಕುಮಾರಸ್ವಾಮಿ ಬಡಾವಣೆಯಲ್ಲಿ ಇರುವಂಥ ಒಂದು ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ. ಈ ನಡುವೆ ತುಂಬ ಅಭಿವೃದ್ಧಿ ಕೆಲಸಗಳು ಕೂಡ ಸಹ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಿಸಿದೆ ನಡೆದಿದೆ. ನೋಡಿ ಸ್ನೇಹಿತರೆ, ಇದಕ್ಕೂ ಮುಂಚೆ ಈ ರೀತಿಯ ಒಂದು ವಿಶಾಲವಾದ ಜಾಗ ಅನ್ನೋದು ಅಲ್ಲಿ ಇರಲಿಲ್ಲ. ಅಲ್ಲಿ ಒಂದು ದೊಡ್ಡದಾದ ಒಂದು ಬೆಟ್ಟ ಗುಡ್ಡಗಳು, ದೊಡ್ಡದಾದ ಒಂದು ಬೃಹತ್ ಆಕಾರದಿಂದ ಒಂದು ಕಲ್ಲು ಬಂಡೆ ಇತ್ತು. ಆ ಒಂದು ಕಲ್ಲು ಬಂಡೆಯನ್ನು ಕರಗಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆ ಒಂದು ದೇವಸ್ಥಾನದ ಆವರಣದಲ್ಲಿ ಸುತ್ತಮುತ್ತಲ ಅಷ್ಟೊಂದು ಜಾಗವನ್ನು ರೆಡಿ ಮಾಡಿಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಎಷ್ಟು ಒಂದು ಜಾಗ ಇದೆ ಅಂತ. ಆ ಒಂದು ದೇವಸ್ಥಾನದ ಅಂಗಳದಲ್ಲಿ ನೋಡಿ, ಮುಂದೆ ಆಗಿರ್ಬೋದು ಹಿಂದೆ ಆಗಿರ್ಬೋದು, ಎಷ್ಟು ಒಂದು ವಿಶಾಲವಾದ ಒಂದು ಜಾಗ ಇದೆ ನೋಡಿ ಸ್ನೇಹಿತರೆ. ಭಕ್ತಾದಿಗಳು ಬಂದು ದೇವರ ದರ್ಶನ ಪಡ್ಕೊಳ್ಳೋದಕ್ಕೆ ಅಲ್ಲಿ ಕೂತಿದ್ದಾರೆ. ಕೆಲವರು ದರ್ಶನ ಪಡೆದುಕೊಂಡು ಬಂದು ಅಲ್ಲಿ ವಿಶ್ರಾಂತಿ ತಗೊಳ್ತಾ ಇದ್ದಾರೆ. ಇನ್ನು ಕೆಲವರು ದರ್ಶನ ಪಡೆಯೋದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಸುಂದರವಾಗಿದೆ ಇಂದ ಈ ಒಂದು ಬೀರೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಅರಳಿ ಮರ ಇದೆ ಸ್ನೇಹಿತರೆ. ಆ ಮರ ಆ ದೇವಸ್ಥಾನದ ಮೇಲ್ಭಾಗದಲ್ಲಿ ಎಲ್ಲ ಕೂಡ ಒಂದು ಬಿಸಿಲಿನ ತಾಪಕ್ಕೆ, ಬಿಸಿಲು ಬರದಂತೆ ಒಂದು ನೆರಳು ಆ ದೇವಸ್ಥಾನಕ್ಕೆ ಬೀಳೋ ರೀತಿಯಲ್ಲಿ ಆ ಮರ ರಕ್ಷಣೆ ಕೊಡ್ತಾ ಇದೆ ಸ್ನೇಹಿತರೆ. ಎಷ್ಟು ಜನ ಬಂದು ಅಲ್ಲಿ ವಿಶ್ರಾಂತಿಯನ್ನು ತಗೋಬೋದು. ಆ ಒಂದು ದೇವಸ್ಥಾನ ನೋಡಿ, ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಆ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ. ಈ ಒಂದು ನವೆಂಬರ್ ಮಾಸ ಅನ್ನೋದು ಕಾರ್ತಿಕ ಮಾಸ ಆಗಿರೋದ್ರಿಂದ ಈಶ್ವರನಿಗೆ ಸಂಬಂಧಿಸಿದ ಒಂದು ಮಾಸ ಇದು. ವಿಶೇಷವಾಗಿ ಈ ತಿಂಗಳು ಪೂರ್ತಿ ಪ್ರತಿ ಸೋಮವಾರ ಕೂಡ ಈ ಒಂದು ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಒಂದು ಪೂಜೆಗಳನ್ನು ಮಾಡಿ, ವಿದ್ಯುತ್ ದೀಪಗಳಿಂದ ಒಂದು ಅಲಂಕಾರ ಮಾಡಿ, ವಿಧ ವಿಧವಾದ ಒಂದು ಹೂಗಳಿಂದ ಅಲಂಕಾರ ಮಾಡಿ, ಪ್ರತಿಯೊಬ್ಬರು ಕೂಡ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿ ಆ ಒಂದು ಈಶ್ವರನ ಒಂದು ಆಶೀರ್ವಾದ ಅನುಗ್ರಹವನ್ನು ಪಡ್ಕೊಳ್ತಾರೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಏನೇನೋ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಒಂದು ದೊಡ್ಡದಾದ ಒಂದು ಪೆಂಡಲ್ ಹಾಕಿದ್ದಾರೆ. ಅನ್ನದಾನ ಕೂಡ ಏರ್ಪಡಿಸಲಾಗಿದೆ ಸ್ನೇಹಿತರೆ. ಅನ್ನದಾನಕ್ಕೆ ಸಂಬಂಧಿಸಿದಂತೆ ಕೂಡ ಅಲ್ಲಿ ಒಂದು ದೊಡ್ಡದಾದ ಒಂದು ಪೆಂಡಲನ್ನು ಹಾಕಿದ್ದಾರೆ. ವಿಧ ವಿಧವಾದ ಒಂದು ಅಡುಗೆಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ಅಲ್ಲಿ ವಿಶೇಷ ಏನೆಂದರೆ ನೋಡಿ, ಅಲ್ಲೊಂದು ಪೆಂಡಲ್ ಕಾಣ್ತಾ ಇದೆ ಸ್ನೇಹಿತರೆ. ಅಲ್ಲಿ ಇನ್ನೇನು ಅನ್ನದಾನ ಮಾಡುವಂಥ ಒಂದು ಕಾರ್ಯಕ್ರಮ ಶುರುವಾಗುತ್ತೆ. ಮಹಾಮಂಗಳಾರತಿ ಮುಗಿದ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ ಸ್ನೇಹಿತರೆ. ನಮಗೆ ತಿಳಿದಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ಇವತ್ತು ಅನ್ನದಾನ ಮಾಡ್ತಾ ಇದ್ದಾರೆ ಆ ಒಂದು ಕುಮಾರಸ್ವಾಮಿ ಬಡಾವಣೆಯಲ್ಲಿ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತಕ್ಕಂಥ ಒಂದು ಅನ್ನದಾನ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಒಂದೊಂದು ಪದಾರ್ಥವನ್ನು ಒಬ್ಬೊಬ್ಬರು ದಾನಿಗಳು ಅಲ್ಲಿ ವಿಶೇಷವಾಗಿ ಏರ್ಪಾಟ್ ಮಾಡಲಾಗಿದೆ ಸ್ನೇಹಿತರೆ. ಒಬ್ಬರು ಪುಳಿಯೋಗರೆ, ಒಬ್ಬರು ಮತ್ತು ಜಿಲೇಬಿ, ಒಬ್ಬರು ಒಬ್ಬಟ್ಟು ಮತ್ತು ಹೋಳಿಗೆ, ವಿಶೇಷವಾದ ಒಂದು 10 ಪದಾರ್ಥಗಳಿಂದ ಕೂಡಿರ್ತಕ್ಕಂಥ ಒಂದು ದೇವರ ಒಂದು ಪ್ರಸಾದವನ್ನು ಏರ್ಪಡಿಸಲಾಗಿದೆ ಸ್ನೇಹಿತರೆ. ನೋಡಿ ಆ ಒಂದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು. ನೋಡಿ, ಮೇಲೆ ನಂದಿ, ಈಶ್ವರನ ಒಂದು ವಾಹನ ಆಗಿರ್ತಕ್ಕಂಥ ನಂದಿಯ ವಿಗ್ರಹವನ್ನು ಕೂಡ ಅಲ್ಲಿ ಕೆತ್ತನೆ ಮಾಡಲಾಗಿದೆ ಸ್ನೇಹಿತರೆ. ಅದರ ಹಿಂದೆ ರಾಜಗೋಪುರವನ್ನು ನೋಡ್ಬೋದು. ಆ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ನೋಡಿ, ಅಲ್ಲಿ ಒಂದು ದೊಡ್ಡದಾದ ಮರಗಳಿಂದ ಆ ಒಂದು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ, ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಈ ದೇವಸ್ಥಾನದ ಸುತ್ತಮುತ್ತ ಈ ರೀತಿಯ ಒಂದು ಮರಗಳಿಂದ ಕೂಡಿರ್ತಕ್ಕಂಥ ಒಂದು ವಾತಾವರಣ ಇದ್ದರೆ ಅಲ್ಲಿ ಒಂದು ತಂಪಾದ ಗಾಳಿಯನ್ನು ನಾವು ಆಸ್ವಾದ ಮಾಡ್ಬೋದು ಸ್ನೇಹಿತರೆ. ಬರುವಂತಹ ಒಂದು ಭಕ್ತಾದಿಗಳು ಕೂಡ ಆ ಭಗವಂತನ ದರ್ಶನ ಪಡೆದ ನಂತರ ಹೊರಗಡೆ ಬಂದು ಆ ಒಂದು ವಿಶಾಲವಾದ ಜಾಗದಲ್ಲಿ ಮರಗಳಿಂದ ಬರುವಂತಹ ಒಂದು ಪರಿಶುದ್ಧವಾದ ಒಂದು ಗಾಳಿಯನ್ನು ಉಸಿರಾಡಿದರೆ ಮನುಷ್ಯನ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಸ್ನೇಹಿತರೆ. ನೋಡಿ, ದೇವಸ್ಥಾನಕ್ಕೆ ಬಂದರೆ ಈ ರೀತಿ ಅನುಕೂಲಗಳು ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಲ್ಲಿ ಅನ್ನ ದಾಸೋಹ ಅಂತ ಒಂದು ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನ ಅವರ ಒಂದು ಸಂಘದಿಂದ ಅನ್ನದಾಸೋಹವನ್ನು ಅಲ್ಲಿ ಏರ್ಪಡಿಸಲಾಗಿದೆ. ನೋಡಿ, ಅಲ್ಲಿ ಪಾತ್ರೆಗಳು ನೋಡ್ಬೋದು ನಾವು. ಅನ್ನದಾನ ಏರ್ಪಡಿಸಲಾಗಿದೆ. ಮಹಾಮಂಗಳಾರತಿ ಮುಗಿದ ನಂತರ ಎಲ್ಲ ಭಕ್ತಾದಿಗಳು ಕೂಡ ವಿಧ ವಿಧವಾದ ಒಂದು ಪದಾರ್ಥಗಳಿಂದ ಕೂಡಿರ್ತಕ್ಕಂಥ ಒಂದು ಅನ್ನ ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತದೆ. ನೋಡಿ ಎಷ್ಟೊಂದು ಪದಾರ್ಥಗಳನ್ನು ಮಾಡಿದ್ದಾರೆ ಅಂದರೆ, ಭಕ್ತರಿಗೆ ಅನ್ನದಾನ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತೆ. ನೋಡಿ, ತಟ್ಟೆಗಳು ಕೂಡ
ಏರ್ಪಾటు ಮಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಂದು ಅನ್ನ, ಒಬ್ಬರು ಒಂದೊಂದು ವಿಶೇಷವಾದ ಒಂದು ಪದಾರ್ಥಗಳು ಏನೇನಿದೆವೋ ಪ್ರತಿಯೊಂದು ಪದಾರ್ಥಗಳು ಒಂದೊಂದು ಪದಾರ್ಥವನ್ನು ಒಬ್ಬೊಬ್ಬರು ವಿತರಣೆ ಮಾಡಿದ್ದಾರೆ. ವಿಶೇಷವಾದ ಒಂದು ದೇಣಿಗೆ ಕೂಡ ನೀಡಲಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ. ಅನ್ನದಾನ ಮಾಡೋಕ್ಕಿನ್ನ ಸ್ವಲ್ಪ ಹೊತ್ತಿನಲ್ಲಿ ಅನ್ನದಾನ ಕಾರ್ಯಕ್ರಮ ಶುರುವಾಗುತ್ತೆ. ಪೂಜೆ ಪ್ರಾರಂಭ ಮಾಡಲು ದಯವಿಟ್ಟು ಎಲ್ಲರೂ ದೇವಸ್ಥಾನದ ಒಳಗೆ ಬರಬೇಕು. ರಾತ್ರಿಗಳು ಸದ್ಗುರುಗಳಿಂದ ಕನಕ ಪ್ರತಿಷ್ಠಾನದ ವತಿಯಿಂದ 36ನೇ ವಾರದ ಅನ್ನದಾಸೋಹ ಕಾರ್ಯಕ್ರಮ. ಈ ದಿನದ ಅನ್ನದಾಸೋಹ ಕಾರ್ಯಕ್ರಮದ ಪ್ರಾಯೋಜಕರು ಪ್ರತಿ ಅನ್ನದಾಸೋಹಕ್ಕೆ ನಮಗೆ ಊಟ ಅಡುಗೆ ಮಾಡಿಸ್ಕೊತಾ ಇರ್ತಕ್ಕಂಥ ಶ್ರೀ ಗಣಪತಿ ದೇವಸ್ಥಾನ ಒಳಗಡೆ ಇರುವಂತಹ ಗಣಪತಿ ದೇವಸ್ಥಾನ ಹೊಸದನ್ನ ಬಿಸಿಲು ಮಾಡ್ಕೊಂಡಿದ್ದಾರೆ.